ಇವತ್ತು 10 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಸಹ ನೀರಿನ ಬಾಟ್ಲ್ಗಳನ್ನ ನೋಡಿರ್ತೀವಿ. ವಿಭಿನ್ನವಾದಂತ ಗಾಜಿನ ಬಾಟ್ಲ್ಗಳಲ್ಲಿ ನೀರಿರ್ತಾರೆ. ಕೆಲವ್ರು ಹೇಳ್ತಾರೆ ಎಲ್ಲಾ ಮಿನರಲ್ಸ್ ಆ ನೀರಲ್ಲಿ ಇರುತ್ತೆ ಅಂತ. ಇದು ಸತ್ಯನಾ ನಿಜಾನಾ ಮಾಡೋದು? ನಮಗ್ ಗೊತ್ತಿಲ್ಲ ಅವ್ರು ಎಷ್ಟು ಏನನ್ನ ಅದ್ರೊಳಗೆ ಫಾರ್ಟಿಫೈ ಮಾಡಿರ್ತಾರೆ ಅಂತ ಅನ್ನೋದು. ಅವಶ್ಯಕತೆ ಮನುಷ್ಯನಿಗೆ ಇಲ್ಲ. ಇಷ್ಟೊಂದು ಫಾರ್ಟಿಫೈ ಮಾಡ್ಕೊಂಡು ಮಿನರಲ್ಸ್ ಅನ್ನ ನಾವು ತಗೋಬೇಕಾಗಿಲ್ಲ. ಸಹಜವಾಗಿ ನೀರಿನಲ್ಲಿ ಒಂದೊಂದು ವಾತಾವರಣದಲ್ಲಿ ಒಂದೊಂದು ಜಾಗದಲ್ಲಿ ಯಾವುದೋ ಒಂದು ಮಿನರಲ್ ಇರುತ್ತೆ. ಕೆಲವೊಮ್ಮೆ ನಮಗೆ ಬೇಡದೇ ಇರೋಂಥದ್ದು ಕೂಡ ಇರುತ್ತೆ. ನೀರಲ್ಲಿ ಎಷ್ಟೋ ಸತಿ ಜಿಂಕ್ ಇರುತ್ತೆ, ನಿಕಲ್ ಇರುತ್ತೆ, ಏನೆಲ್ಲ ಹೆವಿ ಮೆಟ್ಲ್ಗಳು ಇರುತ್ತೆ, ಅವೆಲ್ಲ ಬೇಕಾಗಿಲ್ಲ ನಮಗೆ. ಸೊ ಹಾಗಾಗಿ ನೀರು ಶುದ್ಧವಾಗಿ ಇರಬೇಕು ಅಂತ ಅನ್ನೋದಷ್ಟೇನೆ. ಅಂದ್ರೆ ಕ್ರಿಮಿ ಕೀಟ ಮತ್ತೆ ವೈರಸ್ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಂತಹ ನೀರಷ್ಟೇ ನಮಗೆ ಸಾಕು. ನಮಗ್ ಬೇಕಾಗಿರುವಂತ ಮಿನರಲ್ಲು ನಾವು ತಿನ್ನೋ ಆಹಾರಗಳಿಂದ ಬರುತ್ತೆ. ನಾವು ನೀರನ್ನ ನಾವು ಮಿನರಲ್ಗೆ ಉಪಯೋಗಿಸ್ಕೊಳಕ್ ಹೋಗೋದಿಲ್ಲ. ನೀರಿನ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಮಿನರಲ್ಸ್ಗೋಸ್ಕರ. ಈಗ ಪ್ರತಿಯೊಬ್ರು ಸಹ ಫಿಲ್ಟರ್ ವಾಟರ್ ನ ಬಳಸ್ತಾರೆ. ಇದು ಒಳ್ಳೆ ಖಂಡಿತ ಫಿಲ್ಟರ್ ವಾಟರ್ ಬಳಸಲೇಬೇಕು. ಇವಾಗ ಹೇಗಾಗೋಗಿದೆ ಅಂತ ಹೇಳಿದ್ರೆ, ತುಂಬಾ ಹಿಂದೆ ನಾವು ಹೋಗೋದ್ರೆ ಏನಾಗುತ್ತೆ, ಆಗ ಈ ತರಹದ ಪೈಪ್ ಲೈನ್ಗಳು ಹಾಕಿ ಇಲ್ಲಿ ಕುಡಿಯೋ ನೀರು ಹೋಗುತ್ತೆ, ಪಕ್ಕ ಚರಂಡಿದು ಹೋಗುತ್ತೆ, ಅಲ್ಲಿ ಇನ್ನೊಂದ್ ಕಡೆ ಆಗಿದಿರ್ತಾನೆ, ಅಲ್ಲಿ ಇನ್ನೊಂದ್ ಕೇಬಲ್ ಲೈನ್ ಹೋಗಿರುತ್ತೆ. ಎಲ್ಲಿ ನೋಡಿದ್ರು ಒಂಥರ ಪೋರಸ್ ಆಗಿದೆ ಇದು ನಮ್ಗೆ ಅಲ್ವಾ. ನಾವು ಕುಡಿಯೋ ನೀರಿನ ಲೈನ್ ಈ ಕಡೆನೂ ಅದು ಪೋರಸ್ ಆಗಿರುತ್ತೆ, ಈ ಕಡೆನೂ ಆಗಿರುತ್ತೆ. ಒಂದ್ರಿಂದ ಒಂದು ಎಕ್ಸ್ಚೇಂಜ್ ಆಗತ್ತೆ. ಅಂದ್ರೆ ಈ ಕಡೆದು ಗಾಳಿ ಆ ಕಡೆದು ಗಾಳಿ ಎಲ್ಲ ಹೋಗಿ ಖಂಡಿತ ಅದು ಕಲುಷಿತವಾಗಿರತ್ತೆ.